ಜೊತೆಗೆ 10-25 ಪ್ರದರ್ಶನ ಸೋಲ್ಡ್ ಔಟ್. ಒಂದೇ ಒಂದು ಟಿಕೆಟ್ ಇಲ್ಲಿ ಲಭ್ಯ ಇರೋದು. ಒಂದು ಪ್ರದರ್ಶನ ಅಲ್ಲ, 7 ಪ್ರದರ್ಶನಗಳಲ್ಲಿ 10-15 ಸೀಟ್. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಎಕ್ಕ ಸಿನಿಮಾಗೆ ಮೈಸೂರಿನಲ್ಲಿ ವೀಕೆಂಡ್ ನಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಪೈಕಿ ಇವತ್ತು ರಾತ್ರಿ ಮೈಸೂರಿನಲ್ಲಿ ಭರ್ಜರಿಯಾದಂಥ ಪ್ರದರ್ಶನ, ಆಲ್ಮೋಸ್ಟ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಪ್ರದರ್ಶನ ಅಂತಲೇ ಹೇಳ್ಬೋದು. ಮೈಸೂರಿನಲ್ಲಿ ಕೊನೆಯ ಪ್ರದರ್ಶನ ರಾತ್ರಿ 10:30ಕ್ಕೆ. ಹೀಗಿರಬೇಕಾದ್ರೆ ಒಂದಿಷ್ಟು ಚಿತ್ರಮಂದಿರಗಳು ರಾತ್ರಿ 10 ಗಂಟೆ ನಂತರದ ಪ್ರದರ್ಶನವನ್ನ ಮಾಡ್ತಾ ಇದೆ. ಹೀಗಿರಬೇಕಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ರಾತ್ರಿ 10 ಗಂಟೆಯ ನಂತರದ ಪ್ರದರ್ಶನಗಳಿವೆ, ಹಾಗೆ ಯಾವ ರೀತಿಯ ಪ್ರತಿಕ್ರಿಯೆ ಅಲ್ಲಿ ವ್ಯಕ್ತವಾಗ್ತಾ ಇದೆ ಅಂತ ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಒಂದು PVR ಚಿತ್ರಮಂದಿರ ನೆಕ್ಸಸ್ ಮಾಲ್ ನಲ್ಲಿದೆ, ಇದರ ಜೊತೆಗೆ DRC ಚಿತ್ರಮಂದಿರ, ಮತ್ತೊಂದು ಮೈಸೂರು ವಿಷನ್ ಸಿನಿಮಾ, ಮಾಲ್ ಆಫ್ ಮೈಸೂರಿನಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರ, ಇದರ ಜೊತೆಗೆ ಗರುಡ ಮಾಲ್ ನಲ್ಲಿರುವಂತಹ PVR ಚಿತ್ರಮಂದಿರ. ಈ ಪೈಕಿ ನಕ್ಸಸ್ ಮಾಲ್ ನಲ್ಲಿರುವಂತಹ PVR ನಲ್ಲಿ ರಾತ್ರಿ 10:30 ಪ್ರದರ್ಶನ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಹಿಂಭಾಗ ಪ್ರೈಮ್ ಏನಿದೆ, ಇಲ್ಲಿರೋದು ಕೇವಲ ಒಂದೇ ಒಂದು ಟಿಕೆಟ್. ಅದನ್ನ ಹೊರತುಪಡಿಸಿದ್ರೆ ಕ್ಲಾಸಿಕ್ ಮುಂಭಾಗದಲ್ಲಿ ಮೊದಲ ರೋ ಅಲ್ಲಿ ಕಾರ್ನರ್ ಸೀಟ್ 3, ಈ ಕಡೆ 1, ಇನ್ನು ಎರಡನೇ ರೋ ಅಲ್ಲಿ 1 ಸೀಟು. ಒಟ್ಟು ಇರುವಂಥದ್ದು ಕ್ಲಾಸಿಕ್ ಅಲ್ಲಿ 5 ಸೀಟು. ಓವರ್ ಆಗಿ ಇರುವಂಥದ್ದು ರಾತ್ರಿ 10:30 ಪ್ರದರ್ಶನಕ್ಕೆ 6 ಟಿಕೆಟು. ಈಗ 8:45 10:30 ಪ್ರದರ್ಶನ ಯಾವಾಗ ಬೇಕಾದರೂ ಭರ್ತಿ ಆಗ್ಬೋದು. ಇನ್ನು ಎರಡನೇ ಚಿತ್ರಮಂದಿರ DRC ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಇದರಲ್ಲಿ ಇರೋದೆಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳೇ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ರಾತ್ರಿ 7 ಮಾತ್ರ ಕೊನೆ ಪ್ರದರ್ಶನ. ಈ DRC ಚಿತ್ರಮಂದಿರದಲ್ಲಿ ಇದ್ದಿದ್ದು ರಾತ್ರಿ 10 ಗಂಟೆಯ ಪ್ರದರ್ಶನ ಕೇವಲ ಒಂದೇ ಒಂದು ಇದ್ದಿತ್ತು, ದಿನ 5 ಆಟ. ಮತ್ತೆರಡು ಏನಂತ ಹೇಳಿದ್ರೆ ಎಕ್ಸ್ಟ್ರಾ ಶೋಗಳು ಆಡ್ ಆನ್ ಆಗಿರೋದು. ಜನಸಂದಣಿಯನ್ನ ತಾಳಲಾರದೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆರಡು ಪ್ರದರ್ಶನಗಳು ಇಲ್ಲಿ ಆಡ್ ಆನ್ ಆಗಿದೆ. ಹಾಗಾದ್ರೆ ಯಾವ ಪ್ರದರ್ಶನಕ್ಕೆ ಎಷ್ಟೆಷ್ಟು ಮಂದಿ ಪ್ರೇಕ್ಷಕರು ಜೈ ಎಂದಿದ್ದಾರೆ ಅಂತ ಕೇಳೋದಾದ್ರೆ 10:05 ಪ್ರದರ್ಶನ ನೋಡಿ, ಎಲ್ಲೂ ಟಿಕೆಟ್ ಇಲ್ಲ. ಹಿಂಭಾಗದಲ್ಲಿ ಮೊದಲ ರೋದಲ್ಲಿ ನೋಡಿ 1, 2, 3, 4, 5, 6. ಈಗಾಗಲೇ ಹೇಳಿದಂತೆ ಇನ್ನೂ ಕೂಡ ಟೈಮ್ ಇದೆ. 10:05 ಪ್ರದರ್ಶನ ಯಾವಾಗ ಬೇಕಾದರೂ ಭರ್ತಿ ಆಗ್ಬೋದು. ನೋಡಿ, ಇಲ್ಲಿ ಗೋಲ್ಡ್ ಕ್ಲಾಸಲ್ಲಿ ಒಂದಿದೆ ಈ ಮೂಲೆಯಲ್ಲಿ ನೋಡಿ, ಇದು ಕೂಡ ಅಷ್ಟೇ. ಇನ್ನು ಎಕ್ಸ್ಟ್ರಾ ಶೋಗಳ ಬಗ್ಗೆ ನಾವು ನೋಡೋದಾದ್ರೆ 10-20 ಪ್ರದರ್ಶನ ನೋಡಿ, ಹಿಂಭಾಗದಲ್ಲಿ ಎಲ್ಲೂ ಇಲ್ಲ, ಮುಂಭಾಗದಲ್ಲಷ್ಟೇ ಇರೋದು. ಜೊತೆಗೆ 10-25 ಪ್ರದರ್ಶನ ಸೋಲ್ಡ್ ಔಟ್. ಒಂದೇ ಒಂದು ಬಾಕಿ ನೋಡಿ, ಲಕ್ಸುರಿ ಹಿಂಭಾಗದಲ್ಲಿ ಈ ಒಂದು ಕಾರ್ನರ್ ಸೀಟ್ ಒಂದು ಅಷ್ಟೇ ಬಾಕಿ ಇದೆ. ಒಂದೇ ಒಂದು ಟಿಕೆಟು. DRC ಚಿತ್ರಮಂದಿರದಲ್ಲಿ ಯಾವಾಗ ಬೇಕಾದರೂ ಭರ್ತಿ ಆಗ್ಬೋದು. ಇನ್ನು ವಿಷನ್ ಸಿನಿಮಾ 9 ಪ್ರದರ್ಶನ. ನಾವಿಲ್ಲಿ ಹೇಳ್ತಾ ಇರೋದು 10 ಗಂಟೆಯ ಬಳಿಕದ ಪ್ರದರ್ಶನ, ಅದು ಕೂಡ ಇದನ್ನೊಮ್ಮೆ ನೋಡೋಣ, ತಪ್ಪೇನಿಲ್ಲ. ನೋಡಿ, ಹಿಂಭಾಗದಲ್ಲಿ ಭರ್ತಿಯಾಗಿದೆ, ಮುಂಭಾಗದಲ್ಲಿ 3, 4, ಒಟ್ಟು 5 ಟಿಕೆಟ್ ಇರೋದಿಲ್ಲ. ಇದು ಯಾವ ಕ್ಷಣದಲ್ಲೂ ಬೇಕಾದರೂ ಭರ್ತಿ ಆಗ್ಬೋದು. ಇದರ ಜೊತೆಗೆ ಮಾಲ್ ಆಫ್ ಮೈಸೂರಿನಲ್ಲಿರುವಂಥ ಐನಾಕ್ಸ್ ಚಿತ್ರಮಂದಿರ 10:10ಕ್ಕೆ ಪ್ರದರ್ಶನ. ಕ್ಲಬ್ಬು ಸೋಲ್ಡ್ ಔಟ್ ಆಗಿದೆ ನೋಡಿ, ಒಂದೇ ಒಂದು ಟಿಕೆಟ್ ಇಲ್ಲಿ ಲಭ್ಯ ಇರೋದು. ಗರುಡ ಮಾಲ್ನಲ್ಲಿರುವಂಥ PVR ರಾತ್ರಿ 10 ಗಂಟೆ ಪ್ರದರ್ಶನ, ಇದು ಕೂಡ ಅಷ್ಟೇ. 300 ರೂಪಾಯಿ ಟಿಕೆಟ್, ಕೇವಲ ಒಂದೇ ಒಂದು ಸೀಟು. ಇನ್ನು ಪ್ರೈಮ್ 200 ರೂಪಾಯಿ ಟಿಕೆಟ್ ನೋಡಿ, ಇಲ್ಲಿ ಕಾರ್ನರ್ಲಿ 1 ಸೀಟು. ಹಾಗೆ ಕ್ಲಾಸಿಕಲ್ಲಿ ಮೊದಲ ರೋ ಅಲ್ಲಿ ಈ ಕಾರ್ನರ್ನಲ್ಲಿ 4, ಹಾಗೆ ಇಲ್ಲಿ 1, ಒಟ್ಟು 7 ಸೀಟು. ಯಾವಾಗ ಬೇಕಾದರೂ ಭರ್ತಿ ಆಗ್ಬೋದು. ಟೋಟಲ್ ಆಗಿ ಹೇಳೋದಾದ್ರೆ ಮೈಸೂರಿನಲ್ಲಿ ರಾತ್ರಿ 10 ಗಂಟೆ ಬಳಿಕ ಒಟ್ಟು 6 ಪ್ರದರ್ಶನಗಳಿವೆ. ಇದೊಂದು 9 ಸೇರಿದ್ರೆ ಒಂದು 7 ಆಗುತ್ತೆ. ಈ 7 ಪ್ರದರ್ಶನಗಳ ಪೈಕಿ ಒಂದು 10-15 ಸೀಟುಗಳಷ್ಟೇ ಇಲ್ಲಿ ಲಭ್ಯ ಇರೋದು. ಓವರ್ ಆಗಿ 7 ಪ್ರದರ್ಶನಗಳಲ್ಲಿ, ಒಂದು ಪ್ರದರ್ಶನ ಅಲ್ಲ, 7 ಪ್ರದರ್ಶನಗಳಲ್ಲಿ ಒಂದು 10-15 ಸೀಟು. ಇನ್ನು ಕೂಡ ಪ್ರದರ್ಶನಕ್ಕೆ 1 ಗಂಟೆ ಇದೆ. ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಟಿಕೆಟ್ ಅನ್ನು ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಮೈಸೂರು ಸಾಕ್ಷಿಯಾಗಿದೆ. ನಾಳೆ ಮತ್ತೊಂದಿಷ್ಟು ಪ್ರದರ್ಶನಗಳು ಆಡ್ ಆನ್ ಆಗುವಂತಹ ಪ್ರಮೇಯ ಎದುರಾಗುತ್ತೆ. ಸಿನಿಮಾ ಗೆದ್ದಾಗೋಯ್ತು. ಭರ್ಜರಿ ಅಂತ ಪ್ರದರ್ಶನಕ್ಕೆ ಮೈಸೂರು ಸಾಕ್ಷಿಯಾಗಿದೆ. ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ, ಹಾಗೆ
ಕನ್ನಡ ಸಿನಿಮಾಗಳು ಅಬ್ಬರಿಸಿ ಒಬ್ಬೇರಿಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಜೊತೆಗೆ 10-25 ಪ್ರದರ್ಶನ ಸೋಲ್ಡ್ ಔಟ್. ಒಂದೇ ಒಂದು ಟಿಕೆಟ್ ಇಲ್ಲಿ ಲಭ್ಯ ಇರೋದು. ಒಂದು ಪ್ರದರ್ಶನ ಅಲ್ಲ, 7 ಪ್ರದರ್ಶನಗಳಲ್ಲಿ 10-15 ಸೀಟ್.